ಇದನ್ನು ಮಾಡೋದಕ್ಕೆ ಯಾವುದೇ ಹಿಟ್ಟು ಬೇಡ, ರವೆ ಬೇಡ, ಹಾಗೆ ಜಸ್ಟ್ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಇದ್ದರೆ ಸಾಕು. ಪ್ರತಿಯೊಬ್ಬರಿಗೂ ಫೇವ್ರೆಟ್ ಆಗಿಬಿಡುತ್ತೆ. ಈಗ ಶುರು ಮಾಡೋಣ. ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆಗೆ 4 ರಿಂದ 5 ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ. 1 ಕಪ್ ಕ್ಯಾಪ್ಸಿಕಮ್, 1 ಕಪ್ಪು ಕ್ಯಾರೆಟ್ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಕ್ಯಾಬೇಜ್, 1 ಕಪ್ ಆಗುವಷ್ಟು ಬೀಟ್ರೂಟ್ ಎಲ್ಲವನ್ನು ಹಾಕಿ ಈಗ ಮೀಡಿಯಮ್ ಫ್ಲೇಮಲ್ಲೇ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ. ನೀವು ಸ್ವೀಟ್ ಕಾರ್ನ್ ಬೇಕಾದರೂ ಹಾಕೋಬೋದು, ಮಶ್ರೂಮ್, ಪನ್ನೀರ್ ಏನು ಬೇಕಾದರೂ ಹಾಕೋಬೋದು. ಇದೇ ವೆಜಿಟೇಬಲ್ಸ್ ಅಂತ ಏನಿಲ್ಲ. ಹಾಗೆ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಈ ವೆಜಿಟೇಬಲ್ಸ್ ಎಲ್ಲ ತುಂಬ ಸಾಫ್ಟಾಗಿ ಬೇಯೋದೆಲ್ಲ ಏನು ಬೇಕಾಗಿಲ್ಲ. ಜಸ್ಟು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿದ್ಮೇಲೆ ನೋಡಿ ಈ ರೀತಿ 1/2 ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳೋಣ. ನಮಗೆ ಒಂದು 50 to 60% ಬೆಂದರೆ ಸಾಕು. ಆ ವೆಜಿಟೇಬಲ್ಸ್ ಎಲ್ಲ ನಮಗೆ ಕ್ರಂಚಿಯಾಗಿ ಬಾಯಿಗೆ ಸಿಗಬೇಕು, ಆಗಲೇ ರುಚಿ. ನೋಡಿ ಆಲ್ಮೋಸ್ಟ್ 4 ರಿಂದ 5 ನಿಮಿಷ ಆದಮೇಲೆ 1/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇನ್ನು 1 ನಿಮಿಷ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಫುಲ್ ಆಫ್ ವೆಜಿಟೇಬಲ್ಸ್ ಹಾಕಿ ಮಾಡ್ತಿರೋದು ತುಂಬಾ ಹೆಲ್ತಿ ರೆಸಿಪಿ. ಈಗ ಇದನ್ನು ಸೈಡ್ಗೆ ಇಟ್ಟು ನಾನು ಇದಕ್ಕೆ ಒಂದು ಸಕ್ಕತ್ತಾಗಿರೋವಂಥ ಚಟ್ನಿ ಮಾಡಿ ತೋರಿಸ್ತೀನಿ. ಮೋಮೋಸ್ ಚಟ್ನಿ ಎಲ್ರಿಗೂ ಫೇವ್ರೇಟ್ ಅಲ್ವಾ. ಒಂದು 3 ಟೊಮೆಟೊನ ಚೆನ್ನಾಗಿ ವಾಶ್ ಮಾಡಿ ಮಧ್ಯ ಜಸ್ಟ್ ಈ ರೀತಿ ಕಟ್ಸ್ಕೊಟ್ಟು ಒಂದು 4 ರಿಂದ 5 ಬ್ಯಾಡಗೆ ಮೆಣಸಿನ್ಕಾಯಿ ಒಳ್ಳೆ ಬಣ್ಣ ಬರೋದಕ್ಕೋಸ್ಕರ ಒಂದು 4-5 ಬೆಳ್ಳುಳ್ಳಿ ನೀರು ಹಾಕಿ ಇದನ್ನು 4 ರಿಂದ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆ ಟೊಮೆಟೊ ಸಿಪ್ಪೆ ಏನಿದೆ ಅದೇ ಬಂದ್ಬಿಡುತ್ತೆ. ಅದನ್ನು ತೆಗೆದ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಈಗ ಒಂದು ಪ್ಯಾನ್ಗೆ ಮತ್ತೆ 1 ಟೇಬಲ್ ಸ್ಪೂನ್ ಎಣ್ಣೆಗೆ 1-2 ಬೆಳ್ಳುಳ್ಳಿನ ಚಾಪ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಅದೊಂಚೂರು ಫ್ರೈ ಆಗ್ತಿದ್ದಂತೆ ರುಬ್ಬಿಟ್ಕೊಂಡಿರೋ ಅಂಥ ಟೊಮೆಟೊ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಳ್ಳೆ ಬಣ್ಣ ಬರುತ್ತೆ ನ್ಯಾಚುರಲ್ಲಾಗಿ. 1/4 ಟೀ ಸ್ಪೂನ್ ಆಗೋವಷ್ಟು ಉಪ್ಪು, 1/4 ಟೀ ಸ್ಪೂನ್ ಆಗೋವಷ್ಟು ಖಾರದ ಪುಡಿ, ಹಾಗೆ 1 ಟೀ ಸ್ಪೂನ್ ಆಗೋವಷ್ಟು ಸೋಯಾ ಸಾಸ್ ಹಾಕಿದ್ದೀನಿ. ಸೋಯಾ ಸಾಸ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಒಂದು ಸ್ವಲ್ಪ ರುಬ್ಬೇಕಾದ್ರೇ ನೀರು ಹಾಕ್ಕೊಂಡು ರುಬ್ಕೊಂಡಿರ್ತೀವಿ ಅಲ್ಲ, ಕನ್ಸಿಸ್ಟೆನ್ಸಿ ಈ ರೀತಿ ಗಟ್ಟಿಯಾಗಿ ಆಗೋ ತನಕ ಕುದಿಸ್ಕೋಬೇಕು. ನಾನು ಸ್ಪೈಸಿ ಆಗಿರಲಿ ಅಂತ ಮಾಡ್ತಿದ್ದೀನಿ. ನೀವು ಮಕ್ಕಳಿಗೆಲ್ಲ ಕೊಡೋದಾದರೆ ಒಂದು 1/2 ಟೀ ಸ್ಪೂನ್ ಸಕ್ಕರೆ ಸಹ ಹಾಕಿ ಇದನ್ನು ಮಾಡ್ಕೊಳ್ಳಿ. ಸಖತ್ ಟೇಸ್ಟಿಯಾಗಿರುತ್ತೆ ಹೊರಗಡೆ ಸಿಗೋದಕ್ಕಿಂತ. ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಸ್ಟವ್ನ ಆಫ್ ಮಾಡಿ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಈಗ ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೆ. ನೋಡಿ ನೀರು ಚೆನ್ನಾಗಿ ಬಬಲ್ ಬರೋದಕ್ಕೆ ಸ್ಟಾರ್ಟ್ ಆದಾಗ ಎಲೆಕೋಸು ಮೇಲೆ ಇರೋ 1-2-3 ಎಲೆನ ತೆಗೆದುಬಿಡಿ. ನಂತರ ವಾಶ್ ಮಾಡಿ ಒಂದೊಂದೇ ಎಲೆನ ಸಪ್ರೇಟ್ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಬಿಸಿನೀರಿಗೆ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಜಸ್ಟ್ 3 ರಿಂದ 4 ನಿಮಿಷ ನೀರಲ್ಲೇ ಬಿಡಬೇಕು. ಇದನ್ನು ತುಂಬ ಹೊತ್ತು ಬಿಡೋದಕ್ಕೆ ಹೋಗಬೇಡಿ, ಎಲೆ ಹರಿದೋಗುತ್ತೆ. ವ್ರ್ಯಾಪ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು 3 ರಿಂದ 4 ನಿಮಿಷ ಆದ ತಕ್ಷಣ ಅದನ್ನು ತೆಗಿತಾ ಇದ್ದೀನಿ ನೀರಿಂದ. ಈಗ ಅದರಲ್ಲಿ ವೈಟದು ಮಿಡಲಲ್ಲಿ ನಿಮಗೆ ಸ್ಟೆಮ್ ಇರುತ್ತೆ ಅಲ್ವಾ, ಅದೇನಾದರೂ ದಪ್ಪ ಇದ್ದರೆ ಅದನ್ನು ಕಟ್ ಮಾಡ್ಕೊಬಿಡಿ. ನಾನಿಲ್ಲಿ ಎಲೆಕೋಸನ್ನ ತೊಗೊಂಡಿರೋದ್ರಿಂದ ಆ ವೈಟ್ ಪಾರ್ಟ್ ಮಿಡಲಲ್ಲಿ ಏನಿದೆ ಅದೇನು ದಪ್ಪ ಇಲ್ಲ, ನಮಗೆ ಆರಾಮಾಗಿ ಇದನ್ನು ಮಡ್ಚೋಕ್ಕಾಗುತ್ತೆ. ಅದಕ್ಕೋಸ್ಕರ ಈಗ ಇದರೊಳಗೆ ಸ್ಟಫಿಂಗ್ನ ಫಿಲ್ ಮಾಡ್ತಾ ಇದ್ದೀನಿ. ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಬರುತ್ತೆ. ಯಾವುದೇ ಸ್ಟಿಕ್ಕು ಸಹ ಬೇಕಾಗಿಲ್ಲ. ನಾವು ಹೇಗೆ ಮಡಚಿರ್ತೀವೋ ಅದೇ ರೀತಿ ಕೂತ್ಕೊಳ್ಳುತ್ತೆ. ವಿಡಿಯೋದಲ್ಲಿ ಕಾಣಿಸ್ತಿದೆ ಅಲ್ಲ ವೈಟ್ ಮಿಡಲಲ್ಲಿರೋದು ಅದೇನಾದರೂ ದಪ್ಪ ಇದ್ದರೆ ಈ ರೀತಿ ಮಡ್ಚೋದಕ್ಕೆ ಕಷ್ಟ ಆಗುತ್ತೆ. ಇದೇ ರೀತಿ ಪ್ರತಿಯೊಂದು ಎಲೆಯಲ್ಲೂ ಸ್ಟಫಿಂಗ್ನ ಫಿಲ್ ಮಾಡಿ ಫೋಲ್ಡ್ ಮಾಡ್ಕೊಳ್ಳೋಣ. ಆ ಶೇಪ್ ಹಾಳಾಗೋದಿಲ್ಲ, ಸೇಮ್ ಇರುತ್ತೆ. ಇದಕ್ಕೆ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಎಲೆಕೋಸನ್ನ ಓವರ್ ಕುಕ್ ಮಾಡಿದ್ರೆ ಹರಿದೋಗುತ್ತೆ. ಹಾಗೆ 3 ರಿಂದ 4 ನಿಮಿಷ ಕುಕ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೋದು. ಫ್ಲೆಕ್ಸಿಬಲ್ ಆಗಿರುತ್ತೆ ಆಲ್ರೆಡಿ. ಈಗ ಪ್ಯಾನ್ ಇಟ್ಟು ಜಸ್ಟ್ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದ್ರ ಮೇಲೆ ಇದನ್ನು ಇಡ್ತಾ ಇದ್ದೀನಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಎರಡೂ ಕಡೆ ಇವನ್ನಾಗಿ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಳೋಣ.
ನಾನಿಲ್ಲಿ ಸುಮಾರು 2 ನಿಮಿಷ ಎರಡೂ ಕಡೆ ಬೇಯಿಸ್ಕೊಂಡು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಳ್ಳೆ ಗೋಲ್ಡನ್ ಬ್ರೌನ್ ಆಗಬೇಕು. ಆಲ್ರೆಡಿ 3-4 ನಿಮಿಷ ನಾವು ನೀರೆಲ್ಲ ಆಲ್ರೆಡಿ ಬೇಯಿಸಿರೋದ್ರಿಂದ ಇಲ್ಲಿ ರೀತಿ ಫ್ರೈ ಮಾಡ್ಕೊಳ್ಳೋದಷ್ಟೇ. ಸಖತ್ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ನಾರ್ಮಲ್ ಮೋಮೋಸ್ಗಿಂತ ಇದು ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಹೆಲ್ತ್ ವೈಸ್ ಆಗಲಿ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಎಲ್ರಿಗೂ ಇಷ್ಟಪಟ್ಟು ತಿಂತಾರೆ. ಯಾವ ಮಕ್ಕಳು ತರಕಾರಿ ಎಲ್ಲ ತಿನ್ನಲ್ಲ ಅವ್ರಿಗೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸವಿ ಕಿಚನ್ ಕನ್ನಡ ಚಾನಲ್ನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಒಳಗಡೆ ವೆಜಿಟೇಬಲ್ಸ್ ಎಲ್ಲ ಕ್ರಂಚಿಯಾಗಿ ಮೇಲ್ಗಡೆ ಸಾಫ್ಟಾಗಿ, ಈ ಸಾಸ್ ಅಂತೂ ಒಂದೊಳ್ಳೆ ಕಾಂಬಿನೇಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.